ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ವಾಕ್ಯಗಳನ್ನು ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರೊಟ್ಟಿಗೆ ತೆಗೆದುಕೊಂಡು ಬರುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಪ್ರತಿ ಮುಂಜಾನೆ ದೇವರ ಸಾನ್ನಿಧ್ಯದಲ್ಲಿ ಬರುವುದು ಎಷ್ಟು ಸಂತೋಷ ಅಲ್ವಾ, ಎಷ್ಟು ಆಶೀರ್ವಾದವಲ್ವಾ. ಯಾಕೆಂದರೆ ನಾವು ದೇವರ ಬಳಿ ಬರುವಾಗ ತಾನು ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಆತನು ತನ್ನ ಹೊಸ ಮಾತುಗಳಿಂದ, ಹೊಸ ವಾಗ್ದಾನಗಳಿಂದ ಮತ್ತು ವಿಶೇಷವಾದ ಹೊಸ ಕೃಪೆಯಿಂದ ನಮ್ಮನ್ನು ಎದುರುಗೊಳ್ತಾರೆ. ಅದೇ ಹೊಸ ಕೃಪೆ ಇವತ್ತು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹಿಂಬಾಲಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಈ ದಿನದ ವಾಕ್ಯ ಬಗ್ಗೆ ನಾವು ಗಮನಿಸುವುದಾದರೆ, ಕೀರ್ತನೆ 29ನೇ ಅಧ್ಯಾಯದ 11ನೇ ವಚನ ಹೀಗೆ ಮಾತನಾಡ್ತಾ ಇದೆ: ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಪ್ರಿಯ ದೇವಜನರೇ, ನಾವು ಕಲಿಯುವಂಥ ಒಂದು ಉತ್ತಮ ವಾಕ್ಯ ಇದಾಗಿದೆ: ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ನಾವು ಪ್ರತಿ ಮುಂಜಾನೆ ದೇವರ ಬಳಿಯಲ್ಲಿ ಬರುವಾಗ ಎಷ್ಟೋ ಬಾರಿ ನಮ್ಮ ಹಿಂದಿನ ರಾತ್ರಿ ನಾವು ನಿದ್ರಿಸುವಾಗ ಚಿಂತೆಯಲ್ಲಿ ಮೊರೆ ಹೋಗಿರ್ತೀವಿ, ಕುಗ್ಗಿದವರಾಗಿ ನಿದ್ರೆಗೆ ಹೋಗಿರ್ತೀವಿ, ಬಹಳ ಒತ್ತಡದಲ್ಲಿ ನಮ್ಮ ರಾತ್ರಿನ ಕಳೆದಿರ್ತೀವಿ. ಆ ಸಮಯದಲ್ಲಿ ಮುಂಜಾನೆಯಲ್ಲಿಯೇ ದೇವರ ಪಾದದ ಬಳಿ ನಾವು ಬರುವಾಗ ಒಂದು ಆಶೀರ್ವಾದ ಏನು ಗೊತ್ತಾ? ನಾವೆಷ್ಟೇ ಕುಗ್ಗಿದವರಾಗಿ ದೇವರ ಬಳಿ ಬಂದರೂ ಕೂಡ ದೇವರು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವವನು ಆಗಿದ್ದಾರೆ. ನಾವು ಕೇಳೋದು ಬೇಡ, ದೇವರೇ ನನ್ನನ್ನು ಬಲಪಡಿಸು ಅಂತ. ಆತನು ತನ್ನ ಜನರಿಗೆ ಯಾವಾಗಲೂ ಬಲವನ್ನು ಅನುಗ್ರಹಿಸುವವನು. ನಾವು ಕುಗ್ಗಿದವರಾಗಿ ಬರ್ತೀವಿ ಅನ್ನುವುದು, ನಾವು ಕುಂದಿದವರಾಗಿ ಆತನ ಸಾನ್ನಿಧ್ಯವನ್ನು ಪ್ರವೇಶಿಸ್ತೇವೆ ಅನ್ನುವುದು ದೇವರಿಗೆ ಚೆನ್ನಾಗಿ ಗೊತ್ತು. ಮತ್ತು ಈ ಲೋಕದ ಕಾರ್ಯಗಳು, ಈ ಲೋಕದ ಒತ್ತಡಗಳು ನಮ್ಮನ್ನು ಯಾವಾಗಲೂ ಬಲಹೀನ ಮಾಡ್ತಾನೆ ಇರುತ್ತದೆ ಅನ್ನುವುದು ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ತನ್ನ ವಾಕ್ಯವೇ ಮಾತನಾಡ್ತಾ ಇದೆ, ಯಾವಾಗಲೂ ತನ್ನ ಜನರಿಗೆ ಆತನು ಬಲವನ್ನು ಅನುಗ್ರಹಿಸುವವನು ಆಗಿದ್ದಾರೆ. ಇನ್ನೊಂದು ಆಶೀರ್ವಾದ ಏನು ಗೊತ್ತಾ? ತನ್ನ ಪ್ರಜೆಗಳಿಗೆ ಸುಕ್ಷೇಮವನ್ನು ದಯಪಾಲಿಸುವವನು. ನಾವು ಆತನ ಪ್ರಜೆ ಆಗುವಾಗ, ಆತನನ್ನು ನಮ್ಮ ಜೀವಿತದಲ್ಲಿ ಆಳ್ವಿಕೆಗೆ ಒಪ್ಪಿಸಿಕೊಡುವಾಗ, ದೇವರೇ ನೀ ನನ್ನ ರಾಜನಾಗು, ನೀ ನನ್ನ ಆಳ್ವಿಕೆ ಮಾಡುವಂಥ ಆತನಿಗೆ ಪ್ರಜೆಯಾಗಿ ತಗ್ಗಿಸಲ್ಪಟ್ಟವರಾಗಿ ನಾವು ನಮ್ಮ ಜೀವಿತವನ್ನು ಒಪ್ಪಿಸುವಾಗ ವಚನ ಹೇಳ್ತಾ ಇದೆ, ಆತನು ತನ್ನ ಪ್ರಜೆಗಳಿಗೆ ಸುಕ್ಷೇಮವನ್ನು ದಯಪಾಲಿಸುವವನು. ಯಾವಾಗಲೂ ಒಳ್ಳೆಯ ಕ್ಷೇಮ, ಯಾವಾಗಲೂ ಒಳ್ಳೆಯ ಆರೋಗ್ಯ, ಯಾವಾಗಲೂ ಸಮಾಧಾನದ ಬದುಕನ್ನು ದೇವರು ತನ್ನ ಜನರಿಗೆ, ತನ್ನ ಆಳ್ವಿಕೆಯಲ್ಲಿ ಬರುವ ಜನರಿಗೆ ಅನುಗ್ರಹಿಸಿಕೊಡ್ತಾರೆ. ಎಷ್ಟೋ ಬಾರಿ ನಮ್ಮ ಜೀವಿತದಲ್ಲಿ ಯಾಕೆ ನಮ್ಮ ದಿನ, ಯಾಕೆ ನಮ್ಮ ಬದುಕು ಚೆನ್ನಾಗಿ ಹೋಗ್ತಾ ಇಲ್ಲ ಅಂದರೆ ನಾವು ನಮ್ಮ ಆಳ್ವಿಕೆಯನ್ನು ಬೇರೆಯವರಿಗೆ ಕೊಟ್ಟಿರ್ತೀವಿ. ಯಾವುದೋ ದಾಸತ್ವಕ್ಕೆ, ಯಾವುದೋ ಸ್ವಭಾವಗಳಿಗೆ ನಾವು ಒಪ್ಪಿಸಲ್ಪಟ್ಟವರಾಗ್ಬಿಟ್ಟಿರ್ತೀವಿ. ಆವಾಗ ಸುಕ್ಷೇಮ ಯಾವತ್ತೂ ನಮ್ಮ ಬದುಕಿನಲ್ಲಿ ಇರುವುದಿಲ್ಲ. ಯಾವಾಗಲೂ ಗೋಳಾಟ, ಯಾವಾಗಲೂ ಕೋಪ, ಯಾವಾಗಲೂ ಉದ್ವೇಗ, ಇದೆಲ್ಲವೂ ನಮ್ಮ ಬದುಕಿನಲ್ಲಿ ಬರ್ತದೆ. ಆದರೆ ನಮ್ಮ ಜೀವಿತದ ಆಳ್ವಿಕೆಯನ್ನು ದೇವರಾದ ಯೆಹೋವನ ಕೈಯಲ್ಲಿ ಕೊಡುವಾಗ ಆತನು ತನ್ನ ಪ್ರಜೆಗೆ ಯಾವಾಗಲೂ ಸುಕ್ಷೇಮವನ್ನು ಕೊಡುವವನಾಗಿರ್ತಾರೆ. ಒಂದಾಗಿ ಹೇಳಬೇಕಂದ್ರೆ, ನಮ್ಮ ಜೀವಿತದ ಕಂಟ್ರೋಲನ್ನು ನಾವು ದೇವರ ಕೈಯಲ್ಲಿ ಕೊಡುವುದಾದರೆ ಅವರು ಹೇಳ್ತಾರೆ, ನಿಮಗೆ ಯಾವಾಗಲೂ ಸುಕ್ಷೇಮವನ್ನು ನಾನು ದಯಪಾಲಿಸುತ್ತೇನೆ ಅಂತ. ಎಷ್ಟು ಉತ್ತಮವಾದ ದೇವರಲ್ವಾ? ಈ ಮುಂಜಾನೆಯಲ್ಲಿ ಪ್ರಾರ್ಥಿಸಿ ಹೇಳೋಣ, ದೇವರೇ ನನಗೆ ಬಲವನ್ನು ಕೊಡು, ಸುಕ್ಷೇಮವನ್ನು ಕೊಡು ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನಾದ ದೇವರೇ, ನಿಮಗೆ ಸ್ತೋತ್ರಯ್ಯ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದ್ದಕ್ಕಾಗಿ ವಂದನೆ. ಹೌದು ಅಯ್ಯ ಅಪ್ಪ, ನೀನು ನಿನ್ನ ಜನರಿಗೆ ಯಾವಾಗಲೂ ಅಪ್ಪ ಬಲವನ್ನು ಅನುಗ್ರಹಿಸುವವನು, ನಿನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವವನು. ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿರಿ ಅಪ್ಪ. ಅವರು ಈ ಮುಂಜಾನೆಯಲ್ಲಿ ನಿನ್ನ ಪಾದದ ಬಳಿ ಬಂದಿರುವಾಗ, ಪ್ರಾರ್ಥಿಸುವುದಕ್ಕೆ ಮೊರೆ ಹೋಗುವಾಗ ಅವರಿಗೆ ಬಲವನ್ನು ಅನುಗ್ರಹಿಸು. ಆ ಕುಗ್ಗಿದ ಸ್ವಭಾವ, ಆ ಕುಂದಿದ ಮನಸ್ಸು, ಆ ಬಲಹೀನ ಕಾರ್ಯಗಳು ಎಲ್ಲವನ್ನು ತೆಗೆದಾಕ್ರಿ. ಹೊಸ ಬಲದಲ್ಲಿ ತುಂಬಿಸು ಕರ್ತನೆ. ವಿಶೇಷವಾಗಿ ನಿನ್ನ ಪ್ರಜೆಗಳಿಗೆ ಈ ಮುಂಜಾನೆಯಲ್ಲಿ ಒಂದು ಸುಕ್ಷೇಮ ಉಂಟಾಗಲಿ, ಒಂದು ಆರೋಗ್ಯ ಉಂಟಾಗಲಿ, ಒಂದು ಸಮಾಧಾನ ಉಂಟಾಗಲಿ. ಅವರ ಬದುಕು ನಿನ್ನ ಕೈಯಲ್ಲಿ ಯಾವಾಗಲೂ ಸುಕ್ಷೇಮವಾಗಿಯೋ ಸುರಕ್ಷಿತವಾಗಿಯೋ ಇರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಈ ದಿನ ಅವರಿಗೊಂದು ಆಶೀರ್ವಾದವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore.
phone 9008725814, 9008725815. God bless you.